ಹಾಯ್ ಹಲೋ, ಗುಡ್ ಈವ್ನಿಂಗ್ ಎವ್ರಿ. ನೀವು ನಿಫ್ಟಿ ಚಾರ್ಟ್‌ನ ಚೆಕ್ ಮಾಡಿ ಇವತ್ತು ಏನಾಯ್ತು ಅಂತ. ಸೇಮ್ ಡೇ ಕ್ಯಾಂಡಲ್ ಇಂದ ಬರ್ತಿದೆ. ಡೇ ಕ್ಯಾಂಡಲ್‌ನ ನೀವು ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ಡೇ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡೋದಾದ್ರೆ ಮಲ್ಟಿಪಲ್ ಟೈಮ್ ಒಂದೇ ಜಾಗದಲ್ಲಿ ಸಪೋರ್ಟ್ ತಗೊಂಡ್ ಪಂಪ್ ಆಗ್ತಾ ಇದೆ ಮಾರ್ಕೆಟ್. ಸೊ ಈಗ ನಿಮಗಿದು ಸಪೋರ್ಟ್ ಲೆವೆಲ್ ಆಗಿ ವರ್ಕ್ ಆಗುತ್ತೆ ಈ ರೆಕ್ಟಾಂಗಲ್ ಬಾಕ್ಸ್. ಇವಾಗ ಇದು ಆಕ್ಚುಲಿ ಸಪೋರ್ಟ್ ಲೆವೆಲ್ ಅಲ್ಲೇ ಕ್ಲೋಸ್ ಆಗಿರೋದ್ರಿಂದ ಮತ್ತೆ ಸಪೋರ್ಟಿಗೆ ಬರಲ್ಲ. ಒಂದು ಇಲ್ಲಿಂದ ಬುಲ್ಲಿಶ್ ಹೋಗ್ಬೇಕು, ಇಲ್ಲ ಇಲ್ಲಿ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರ್ಬೇಕು. ಯಾವಾಗ 26,091 ಬ್ರೇಕ್ ಮಾಡುತ್ತೋ ಅವಾಗ ನೀವು ಬೇರಿಶ್ ಟ್ರೆಂಡ್ ನ ನೋಡಬಹುದು ನಿಫ್ಟಿಲಿ. ಮತ್ತೆ ಇಲ್ಲೊಂದು ಸಪೋರ್ಟ್ ಝೋನ್ ಇದೆ, ಇದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗುತ್ತೆ. 25,433 ಮತ್ತೆ 420 ಇದೇನಿದೆ ಇದೊಂದು ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗುತ್ತೆ. 433, 422, 28 ಏನೋ ಇದೆಯಲ್ಲ ಇದು ಇದು ಆಕ್ಚುಲಿ 33 ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗುತ್ತೆ, ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಇಲ್ಲಿಂದ ಏನಾದ್ರು ಈ ರೆಕ್ಟಾಂಗಲ್ ಬಾಕ್ಸ್ ನ ಬಿಟ್ರೆ ನಿಫ್ಟಿಲಿ ಸಿಕ್ಕಾಪಟ್ಟೆ ಬೇರೆಸ್ ನೋಡ್ಬೇಕಾಗತ್ತೆ. ಅದಾಗದ್ ಬೇಡ ಇಂಡಿಯನ್ ಮಾರ್ಕೆಟ್, ನಮ್ಮ ಮಾರ್ಕೆಟ್. ಸೊ ಏನಾದ್ರು ನಾಳೆ ನೀವು ವರ್ಕ್ ಮಾಡ್ಬೇಕು ಅನ್ನೋದಿದ್ರೆ ಒಂದು ರಿಸ್ಕ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕೆಂದ್ರೆ ಇವತ್ತು ಜಪಾನ್ ಅಲ್ಲಿ ರೇಟ್ ಕಟ್ ಆಫ್ ಇರೋದ್ರಿಂದ ನೈಟು ನಾಳೆ ಇಂಡಿಯನ್ ಮಾರ್ಕೆಟ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ ನೋಡಿ ಸೇಫ್ ಆಗಿ ಟ್ರೇಡ್ ಮಾಡಿ. ಅದಕ್ಕೆ ನಿಮ್ಗೆ ಸೇಫ್ ಎಂಟ್ರಿಗಳನ್ನ ನಾನು ಕೊಟ್ಟಿರ್ತೀನಿ. 25,693 ಬೇರಿಶ್ ಅಲ್ಲಿ ಇದ್ರೆ ಕಾಲ್ ಸೈಡ್ ಏನಾದ್ರು ನೀವು ಎಂಟ್ರಿ ಮಾಡ್ತೀನಿ ಅನ್ನೋದಾದ್ರೆ ಒಂದು 25,890 899 ಎಂಟ್ರಿ. ನಿಮ್ಮ ಫಸ್ಟ್ನೇ ಟಾರ್ಗೆಟ್ ಇದು. ಯಾವಾಗ ಇದನ್ನ ಇದನ್ನೇನಾದ್ರು ಟ್ರೆಂಡ್ ನ ಬ್ರೇಕ್ಔಟ್ ಕೊಟ್ರೆ ಟಾರ್ಗೆಟ್ ಇದೆ 25,981. ನೋಡಿ ಕರೆಕ್ಟ್ ಆಗಿ ಟ್ರೆಂಡ್ ಲೈನ್ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಟ್ರೆಂಡ್ ಏನಾದ್ರು ಬ್ರೇಕ್ಔಟ್ ಕೊಟ್ರೆ ಟಾರ್ಗೆಟ್ 25,981. ಬ್ರೇಕ್ಔಟ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಟಾರ್ಗೆಟ್ 26,045. 26 ಸೈಕಲಾಜಿಕಲ್ ನಂಬರ್, 26,000 ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಡ್ಬಿಟ್ಟು ಅಲ್ಲಿ ನಿಮ್ಮ ಪ್ರಾಫಿಟ್ ಗಳನ್ನ ಬುಕ್ ಮಾಡಿ. ಅಲ್ಲಿ ತನಕ ವೇಟ್ ಮಾಡಕ್ ಹೋಗ್ಬೇಡಿ, ಓಕೆನಾ. ಈ ಝೋನ್ ಅಲ್ಲಿ ಸ್ವಲ್ಪ ಮಾರ್ಕೆಟ್ ಆಟ ಆಡಿಸ್ಬಿಡುತ್ತೆ ನಿಮ್ಮನ್ನ. ಆಕ್ಚುಲಿ ಇದೇ ಟಾರ್ಗೆಟ್ ಎಕ್ಸಿಟ್ ಆದ್ರೆ ದಿ ಬೆಸ್ಟ್. 25,982. ನೋಡೋಣ ಏನೇನ್ ತರ ಮೀಟಿಂಗ್ ಬರುತ್ತೆ ನಮ್ದು. ಆ ಗಿಫ್ಟ್ ನಿಫ್ಟಿ ಯಾವ ತರ ಬೆಳಿಗ್ಗೆ ಮೂವ್ಮೆಂಟ್ ತೋರಿಸುತ್ತೋ ಗೊತ್ತಾಗ್ಬಿಡುತ್ತೆ ನಮಗೆ ಅಲ್ಲಿ ಅಷ್ಟರಲ್ಲೇ. ಸೊ ಅವಾಗ ನೀವು ಎಂಟ್ರಿ ಮಾಡಬಹುದು. ಸದ್ಯಗೆ ಮತ್ತೆ ಪಿ ಟಿ ಸಿ ನೋಡೋಣ ಏನಾಗ್ತಿದೆ ಅಂತ. ಪಿ ಟಿ ಸಿ ಅಷ್ಟೇ ಇವತ್ತು ಅದೊಂದು ನ್ಯೂಸಿಗೋಸ್ಕರ ಎಲ್ಲಿಂದ ನಿನ್ನೆ ಫುಲ್ ಬೇರಿಶ್ ಆಗಿತ್ತು ನೋಡಿ, ಇಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಹಂಗೆ ಬಿದ್ದಿತ್ತು. ಇವತ್ತು ಬುಲ್ಲಿಶ್ ಆಗ್ತಾ ಇದೆ. ನೋಡೋಣ ಎಲ್ಲಿ ತನಕ ಹೋಗುತ್ತೆ ಅಂತ. ಇವಾಗ ಈ ಏನಾದ್ರು ರೆಕ್ಟಾಂಗಲ್ ಬಾಕ್ಸ್ ನ ಬಿಟ್ರೆ ಆ ಏನೋ ಬಿಟ್ಕಾಯಿನ್ ಶೂಟ್ ಅಪ್ ಆಗುತ್ತೆ. ಇಲ್ಲ ಅವ್ರೇನಾದ್ರು ರೇಟ್ ಕಟ್ ಆಫ್ ಮಾಡಿದ್ರೆ ಎಲ್ಲ ಜಪಾನಿಗೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋ ಚಾನ್ಸಸ್ ಇರುತ್ತೆ. ಜಪಾನ್ ಅವರು ಇಂಡಿಯನ್ ಮಾರ್ಕೆಟ್ ಫುಲ್ ಬೇರಿಶ್ ಆಗೋ ಚಾನ್ಸಸ್ ಇರುತ್ತೆ. 2 ತಿಂಗಳು 3 ತಿಂಗಳು ಅದಕ್ಕೆ ಬೇಕಾದ ಕೆಲಸಗಳನ್ನ ಇಂಡಿಯನ್ ಮಾರ್ಕೆಟ್ ಅವ್ರು ಮಾಡಿ ಬುಲಿಶ್ ಮಾಡಿಸ್ತಾರೆ, ಬಿಡಲ್ಲ. ಸೊ ಈಗ ಸದ್ಯದ ಮಟ್ಟಿಗೆ ಎಲ್ಲ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಗೋಲ್ಡ್ ಸ್ವಲ್ಪ ಶೂಟ್ ಆಗಿದೆ. ಈ ರೇಟ್ ಕಟ್ ಆಫ್ ಗೆ ಸ್ವಲ್ಪ ಗೋಲ್ಡ್ಗೂ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ, ಓಕೆನಾ. ನೋಡ್ಬಿಟ್ಟು ನಾಳೆ ಒಂಥರ ಫುಲ್ಲಿ ವಾಲಟಾಲಿಟಿ ಇರುತ್ತೆ. ಸೇಫ್ ಆಗಿ ಟ್ರೇಡ್ ಮಾಡಬೇಕು. ನಾವು ಅಷ್ಟೇ ರಿಸ್ಕ್ ರಿವಾರ್ಡ್ ಇಲ್ದಲ್ಲಿ ಟ್ರೇಡ್ ಮಾಡ್ತಾ ಇಲ್ಲ. ನಾಳೆ ಭಯಂಕರ ವಾಲಟಾಲಿಟಿ ಇರ್ಬೋದು ಅಂತ ನನ್ನ ಅನಿಸಿಕೆ. ಗೋಲ್ಡ್ ಅಷ್ಟೇ ಈ ರೆಕ್ಟಾಂಗಲ್ ಬಾಕ್ಸ್ ನ ಬಿಟ್ರೆ ಮಾತ್ರ ಗೋಲ್ಡ್ ರೇಟು ಫುಲ್ ಆಲ್ ಟೈಮ್ ಹೈನ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗೋದು ಹೋಗಲ್ಲ. ತಲೆ ಕೆಡಿಸ್ಕೊಬಿಡ್ರಿ. ಮತ್ತೆ ಇದೇ ಜಾಗ ಬಂದು ಕನ್ಸಲ್ಟೆಂಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ ಏನೇನಾಗುತ್ತೆ ಅಂತ. ಆ ಮೂಮೆಂಟ್ ಕೊಡ್ತಾ ಇದೆ ಗೋಲ್ಡ್. ನೋಡೋಣ ಇವತ್ತು ಬೆಳಿಗ್ಗೆ ಗೊತ್ತಾಗ್ಬಿಡುತ್ತೆ ಇಂಡಿಯನ್ ಮಾರ್ಕೆಟ್ ಯಾವ ತರ ಇಂಪ್ಯಾಕ್ಟ್ ಆಗ್ತಿದೆ ಏನು ಅಂತ. ಬಟ್ ಇವತ್ತು ಗೋಲ್ಡ್ ನ ಅಬ್ಸರ್ವ್ ಮಾಡಿದ್ರೆ 12,360 22 ಕ್ಯಾರೆಟ್ ₹30 ಇನ್ಕ್ರೀಸ್ ಆಗಿದೆ. 24 ಬಂದ್ಬಿಟ್ಟು ₹33 ಇನ್ಕ್ರೀಸ್ ಆಗಿದೆ. ಗೋ ಸಿಲ್ವರ್ ಶೂಟ್ ಆಗಿದೆಲ್ಲ ಬ್ರೋ. 2,11,000 ಸಿಲ್ವರ್ ಗಡಿ ದಾಟ್ಬಿಡ್ತು. ನಾನು ಅವತ್ತಿಂದ ಬೆಳ್ಕಂತ ಇದೆ. ₹1,40,000 ₹48,000 ಇದ್ದಾಗಿಂದ ನನ್ನ ಯೂಟ್ಯೂಬ್ ಚಾನಲ್ ಇರೋ ವಿಡಿಯೋನ ನಾನೇ ಹಾಕಿ ದಯವಿಟ್ಟು ಸಿಲ್ವರ್ ನ ಬೈ ಮಾಡಿ ಅಂತಿದ್ದೆ. ಯಾರು ಬೈ ಮಾಡ್ಲಿಲ್ಲ. ನಿಮ್ ಮನೆ ಬರಗಳು. ಇವನ್ ಹೇಳದ್ನ ಯಾಕೆ ಕೇಳ್ಬೇಕು ಅನ್ಕೊಂಡ್ರೆ ನಿಮ್ಗೆ ಲಾಸ್ ಆಗೋದಷ್ಟೇ, ಓಕೆನಾ. ನಾನು ಅವತ್ತು ಅಷ್ಟೊಂದು ನೀಟಾಗಿ ಹೇಳಿದೀನಿ. ಇದನ್ನೆಲ್ಲ ನಿಮ್ ಸಂಬಂಧಿಕರು ನಿಮ್ ಜೊತೆಗಿದ್ದು ಮಾಡಿದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಹೇಳಲ್ಲ ನಿಮ್ಗೆ ಅಂತ. ನೋಡಿ ನಿಮಗ್ ಬಿಟ್ಟಿದ್ದು. ನಾಳೆ ಏನಾದ್ರು ಪೊಲೀಸ್ ವರ್ಕ್ ಮಾಡೋದಾದ್ರೆ 25,900 ಮೇಲೆ ವರ್ಕ್ ಮಾಡಿ. ಬೇರಿಶ್ ವರ್ಕ್ ಮಾಡೋದಾದ್ರೆ 25,696 ಕೆಳಗಡೆ ವರ್ಕ್ ಮಾಡಿ.
ಬೇರಿಶ್ ಅಲ್ಲಿ ಫಸ್ಟ್ನೇ ಟಾರ್ಗೆಟ್ ಇದೇ ಸ್ವಿಂಗಿಗೆ ಇಟ್ಕೊಳ್ಳಿ 25,400. ಇಷ್ಟೊಂದು ಬೇರಿಶ್ ಆಗೋ ಚಾನ್ಸಸ್ ನಾನು ಆಗಲ್ಲ ಅಂತ ಅನ್ಕೊಂತೀನಿ. ಇಷ್ಟೊಂದು ಬೇರಿಶ್ ಯಾಕೆಂದ್ರೆ ಆದ್ರೂ ಆಗ್ಬೋದು. ಟ್ರೆಂಡ್ ನ ಬ್ರೇಕ್ಔಟ್ ಕೊಟ್ಟು ಕೆಳಗಡೆ ಕ್ಲೋಸ್ ಆಗಿಲ್ಲ ಮಾರ್ಕೆಟ್ ಯಾವ್ದು ಕ್ಯಾಂಡಲ್ ಕ್ಲೋಸ್ ಏನಾರ ಆದ್ರೆ ಬೇರಿಶ್ ಆದ್ರೂ ಆಗ್ಬೋದು. ನೋಡೋಣ ಏನೇನಾಗುತ್ತೋ ಆಗ್ಲಿ. ಎಂಟ್ರಿ ನಿಮ್ದು ಹೇಳದ್ನಲ್ಲ, ಇದನ್ನ ಬ್ರೇಕ್ಔಟ್ ಕೊಟ್ಟಾಗ ಎಂಟ್ರಿ ಕೊಡಿ. ರಿಸ್ಕ್ ರಿವಾರ್ಡ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ. ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಲೈಕು, ಸಬ್ಸ್ಕ್ರೈಬು, ಕಮೆಂಟು ಬಾಕ್ಸ್ ಓಪನ್ ಇದೆ. ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಏನ್ ಅನಿಸ್ತಿದೆ ಅಂತಂದ್ರೆ ನನಗೆ ಗೊತ್ತಾಗ್ಬೇಕಲ್ಲ. ನಾನು ಫ್ರೀಯಾಗಿ ಒಂದು ವೆಬಿನಾರ್ ಮಾಡ್ತೀನಿ ಅಂತ ಹೇಳಿದೀನಿ. ಫ್ರೀಯಾಗಿ ನನಗೆ ಗೊತ್ತಿರೋ ನಾಲೆಡ್ಜ್ ನ ನಿಮ್ ಜೊತೆ ಫ್ರೀಯಾಗಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೂ ನೀವು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ನಾನು ವಿಡಿಯೋ ಮಾಡೋದನ್ನ ಸ್ಟಾಪ್ ಮಾಡ್ತೀನಿ. ಓಕೆನಾ? ನೀವು ನಮಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಾನು ವಿಡಿಯೋ ಮಾಡೋದನ್ನ ಸ್ಟಾಪ್ ಮಾಡ್ತೀನಿ. ಇನ್ನೂ ಒಂದು ಎಂಟ್ರಿ ತಗೊಳ್ಳಿ. ನಾಳೆ ಬೇರಿಶ್ ಮಾರ್ಕೆಟ್ ಇದ್ರೆ ಈ ಎಂಟ್ರಿಗೆ ಹೋಗುತ್ತದು, ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ ತಲೆ ಕೆಡಿಸ್ಕೊಂಡು. ಇಲ್ಲೊಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ನಾನು ವಿಡಿಯೋ ಮಾಡೋ ಸ್ಟಾಪ್ ಮಾಡ್ತೀನಿ. ನಾನು ತಲೆ ಕೆಡಿಸ್ಕೊಂಡು ವಿಡಿಯೋ ಮಾಡೋದು ನಿಮಗೇನು ಯೂಸ್ ಇಲ್ಲ ಅಂದ್ರೆ ನಾನು ಏನಕ್ಕೆ ಮಾಡ್ಲಿ? ಬೇಡ. ಯೂಸ್ ಇಲ್ಲದ್ ಮಾಡೋದ್ ಬೇಡ. ಇಲ್ಲಿ ಎಂಟ್ರಿ ಮಾಡೋದನ್ನು 25,770 ಎಂಟ್ರಿ ಮಾಡೋದನ್ನು ಸೇಫರ್ 25,738 ಕಾಸ್ಟ್ ತಂದಿಡಿ. ಟ್ರಯಲ್ ಮಾಡಿ SL 25,700. ಇದನ್ನ ಬೆಳಿಗ್ಗೆ ಓಪನ್ ನನ್ನ ಅನ್ಸಿಕೆ ಇದು ಬೇರಿಶ್ ಆದ್ರೆ ಇಲ್ಲಿಗೆ ಬಂದು ಓಪನ್ ಆಗ್ಬಿಡುತ್ತೆ. ಸೊ ಅವಾಗ ಎಂಟ್ರಿ ಕೊಡ್ತಾನೆ, ತಲೆ ಕೆಡಿಸ್ಕೋಬೇಡಿ. ಇಲ್ಲೊಂದು ಪ್ರೈಸ್ ಆಕ್ಷನ್ ಮಾಡಿ ಟಾರ್ಗೆಟ್ ಕಡೆ ಹೋಗ್ತಾನೆ. ಏನಾದ್ರೂ ನಾಳೆ ಬುಲ್ಲಿಶ್ ಆಗ್ಬೇಕು ಅಂದ್ರೆ ಟ್ರೆಂಡ್ನು ಬ್ರೇಕ್ಔಟ್ ಕೊಟ್ಟಂಗಾಗುತ್ತೆ. ಅದಕ್ಕೆ ಎಂಟ್ರಿನ ಸೇಫ್ ಆಗಿ ಇಟ್ಟಿದ್ದೀನಿ. ಸೇಫ್ ಆಗಿ ಟ್ರೇಡ್ ಮಾಡಿ. ಮುಗಿಸ್ಕೊಳೋಣ. ಬೈ ಬೈ.